ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಕತ್ಲೆ ಐತೆ ಅಂತ ಟಾರ್ಚ್ ಹಾಕೊಂಡಿದ್ದೀವಿ, ಕಾರಲ್ಲಿ ಕೂತಿದ್ದೀವಿ ಅದಕ್ಕೆ. ಸೊ ಈ ವ್ಲಾಗ್ ಏನಂದರೆ ಮನೆಯಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು, ಸ್ಟಾರ್ಟ್ ಮಾಡಿಲ್ಲ. ಇವಾಗ ಕಾರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಕಾರಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಸರ್ಪ್ರೈಸ್. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ವಿಡಿಯೋನ ನೋಡ್ತೀವಿ. ಸೊ ಫ್ರೆಂಡ್ಸ್, ನಮ್ಮದು ಟ್ರೈನ್ ಇರೋದು 11:20ಗೆ. ನಮ್ಮ ಮನೆಯವರೆಲ್ಲ ಬೇಗ ಕರ್ಕೊಬಂದು ಕೂರಿಸ್ತಾರೆ. ಪ್ರತಿ ಸಲನೂ ಇದೇ ಆಗೋದು. ಯಾವಾಗಲೂ ಬಂದು ರೈಲ್ವೆ ಸ್ಟೇಷನಲ್ಲಿ ಕಾಯೋದೇ ಆಗೈತೆ. 10:20 ಟ್ರೈನ್ಗೆ ನಾವು ಕಾಯಬೇಕು, ನಮಗೆ ಟ್ರೈನ್ ಕಾಯಬಾರ್ದು. ಇನ್ನೂ 1 hour ಟೈಮ್ ಐತೆ. ಇಲ್ಲೆಲ್ಲ ನೋಡ್ರಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ನಾವು ಟ್ರೈನ್ ಕಾಯಬೇಕು. ಟ್ರೈನ್ ಯಾವಾಗಲೂ 1 hour ಇಲ್ಲ 2 hour ಮುಂಚೆನೇ ಬಂದ್ಬಿಟ್ಟು ಹಿಂಗೆ ಕಾಯ್ತಾ ಇರಬೇಕು. ಸೊ ಫ್ರೆಂಡ್ಸ್, ನಮ್ಮ ಟ್ರೈನ್ ಇದ್ದಿದ್ದು 11:20ಗೆ, 11:30ಗೆ ಬಂದು ರೀಚ್ ಆಗಿದೆ. 11:55 ಹೊರಡುತ್ತೆ ಅಂದರು. ಆಲ್ರೆಡಿ 11:56 ಇನ್ನೂ ಗೊತ್ತಿಲ್ಲ. ಸೊ ನಾವು ಆಲ್ರೆಡಿ ಬಂದು ನಮ್ಮ ಸೀಟಲ್ಲಿ ಕೂತಾಗಿದೆ. ಇಷ್ಟೊತ್ತಂಕ ನಾವೆಲ್ಲ ಪಿಲ್ಲೋ ಊದ್ಕೊತಿದ್ವಿ. ಸೊ ಇಲ್ಲಿ ನಾನು ಮಲಗ್ತಿದ್ದೀನಿ, ಅಲ್ಲಿ ನನ್ನ ದೊಡ್ಡ ತಂಗಿ, ಇಲ್ಲಿ ಪಿಳ್ಳೆ, ಅಲ್ಲಿ ನಮ್ಮ ಚಿಕ್ಕಮ್ಮ, ಅಲ್ಲಿ ನಮ್ಮ ದೊಡ್ಡಮ್ಮ, ಅಲ್ಲಿ ಮೇಲೆ ನಮ್ಮ ದೊಡ್ಡಪ್ಪ, ನಮ್ಮ ತಮ್ಮ ಮಾತ್ರ ಪಾಪ ಬೇರೆ ಬೋಗಿ. ಸೊ ಇವಾಗ ಎಲ್ಲರೂ ನಿದ್ದೆ ಮಾಡೋ ಟೈಮು, ಮಲ್ಕೊತೀವಿ ಎಲ್ಲರಿಗೂ ನಿದ್ದೆ. ಮಾರ್ನಿಂಗ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ. ಸೊ ಫೈನಲಿ ಬಂದು ಇವಾಗ ರೀಚ್ ಆಗಿದ್ದೀವಿ. ಟ್ರೈನೇ ಡಿಲೇ ಆಗಿತ್ತು. ಅಲ್ಲಿ ಯಾವುದೋ ಒಂದು ಕಡೆ ಸ್ಟಾಪ್ ಕೊಟ್ಬಿಟ್ಟಿದ್ರು, ಮೂವ್ ಆಗಿದ್ದಿಲ್ಲ. ಯಾವಾಗ ರೀಚ್ ಆಗಬೇಕಿತ್ತು ನಾವು? 8 ಗಂಟೆಗೆ ರೀಚ್ ಆಗಬೇಕಾಗಿತ್ತು. 8:49, 9 o'clock ಆಗಾಗ ಬಂತು. 1 hour ಡಿಲೇ ಆಗಿದೆ. ಇವಾಗ ಒಂದು ರೀಚ್ ಆಗಿದ್ದೀವಿ. ರೂಮ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀವಿ. ಅಲ್ಲಿವರೆಗೂ ಫ್ರೆಂಡ್ಸ್, ಆ್ಯಕ್ಚುಲಿ ಫ್ರೆಶ್ ಅಪ್ ಆಗಬೇಕಾಯಿತು. ಟೈಮ್ 9:30 ಆಗಿರೋದ್ರಿಂದ ಎಲ್ಲರಿಗೂ ಒಟ್ಟೆ ಮಾಡಿಕೊಂಡು ಬಂದ್ಬಿಟ್ವಿ ನಾವು. ತಿಂಡಿ ಮಾಡೋಕ್ಕೆ ಟೈಮ್ ಆಗಿತ್ತು ಅಂತ ಅಲ್ಲ, ಅಲ್ಲಿ ರೆಡಿ ಆಗಕ್ಕೆ ಹೋದರೆ ಎಷ್ಟು ಲೇಟ್ ಆಗುತ್ತೆ. ಅದಕ್ಕೆ ನಾಷ್ಟಕ್ಕೆ ಬಂದಿದ್ದು. ಎಲ್ಲರೂ ತಿಂಡಿ ತಿಂತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಸಜೆಸ್ಟ್ ಮಾಡಿರೋ ಪ್ಲೇಸ್ ಇದು. ರೀಲ್ಸಲ್ಲಿ ತುಂಬ ನೋಡಿದ್ದೆ, ಮಾಮೂಲಿ ಮಿಸ್ ಅಂತ, ಅದಕ್ಕೆ ಬಂದಿದ್ದೀವಿ. ನಮ್ಮ ಪುಟ್ಟಿನೂ ತಿಂತವಳಿಲ್ಲ. ಎಲ್ಲರೂ ರೆಡಿ ಆಗಿದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ನೂ ಇಲ್ಲಿ ಅದನ್ನ ನೋಡಿದ್me ಇದನ್ನ ನೋಡಿದ್ರೆ ಅದನ್ನೇ ಮಾಡ್ತಿದ್ದಾರೆ. ಯಾರು ಬರ್ತಾನೆ ಇಲ್ಲ ಆಚೆ ರೂಮಿಂದ. ರೆಡಿ ಆಗೈತೆ, ಹೋಗಕ್ಕೆ ಯಾರು ರೆಡಿ ಆಯ್ತಾ ಇಲ್ಲ. ನೋಡಿ ನಮ್ಮ ಅಕ್ಕ ಮತ್ತೆ ಏನೋ, ಇದು ನಮ್ಮ ಅಮ್ಮನ ಔಟ್ಫಿಟ್ಟಿಂಗ್ ರೆಡಿ ಆಗಿದ್ದಾರೆ. ಅಮ್ಮ, ಇದು ನನ್ನ ತಂಗಿ ಔಟ್ಫಿಟ್ಟು. ಇದು ನಮ್ಮ ದೊಡ್ಡಮ್ಮ ಅಂದು. ನಮ್ಮ ಅಕ್ಕನ ಔಟ್ಫಿಟ್ ಇದೆ. ಅಕ್ಕ ಒಂಚೂರು ಈ ಕಡೆ ತಿರುಗಿ ಔಟ್ಫಿಟ್ ತೋರಿಸಿ. ಸೈಡ್ ಬಿಡಕ್ಕ. ನಮ್ಮ ಅಕ್ಕನ ಸಿಂಗಲ್ ಪಿನ್ನು. ಇದು ನಮ್ಮ ಅಣ್ಣ ಪಂಚೆ ಹಾಕೊಂಡವ್ರು, ನಮ್ಮ ದೊಡ್ಡಪ್ಪ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಬಿಸಿಲಿಗೆ ಯಾವ ಥರ ಬರ್ತಾವ್ರೆ ಅಂದರೆ, ಈ ಥರ ಮುಖ ಮುಚ್ಕೊಂಡು ಅಲ್ಲಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಈ ಥರ ಮುಚ್ಕೊಂಡು ಬರ್ತಾ ಇರೋದು. ಇವಾಗೆಲ್ಲ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ದೊಡ್ಡಪ್ಪ ಸೈಕಲ್ ಗ್ಯಾಪಲ್ಲೇ ಸೆಲ್ಫಿ ತೆಗಿತಾರೆ. ನಮ್ಮ ದೊಡ್ಡಪ್ಪ ಅಲ್ಲಿ ನೋಡಿ, ವಾಕಿಂಗ್ ಸೆಲ್ಫಿ ಇತ್ತು ನಮ್ಮದು. ಸೆಲ್ಫಿ ಅದು. ಇವಾಗ ಹೆಂಗೆ ಆಟೋದಲ್ಲಿ ಹೋಗೋದ, ನಡ್ಕೊಂಡು ಹೋಗೋದ? ಪ್ರೈವೇಟ್ ಜೆಟ್ಟಾ ನಮ್ಮದು. ಓಕೆ, ನಮಗೋಸ್ಕರ ಅಕ್ಕ ಪ್ರೈವೇಟ್ ಜೆಟ್ ತರಿಸ್ತಾ ಇರ್ತಂತೆ. ಅದರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಓಕೆ, ಡನ್. ಅಲ್ಲೋದ್ಮೇಲೆ ಮೀಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇವಳು ಸರ್ಪ್ರೈಸ್ ಅಂತ ಅಂತಿದ್ದಲ್ಲ. ನಾವು ಆ್ಯಕ್ಚುಲಿ ಬಂದಿರೋದು ಮಂತ್ರಾಲಯ ದೇವಸ್ಥಾನಕ್ಕೆ. ಎಷ್ಟೋ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ವಿ ಬರಬೇಕು ಅಂತ ಆಗಿಲ್ಲ. ಸೊ ಫೈನಲಿ ಇವತ್ತು ಬಂದಿದ್ದೀವಿ. ಅದು ಈ ಬಿಸಿಲಲ್ಲೇ ದೇವ್ರು ನಮ್ಮನ್ನ ಕರೆಸ್ಕೊಂಡವ್ರೆ. ಸೊ ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಚೆನ್ನಾಗಿ ದರ್ಶನ ಮಾಡ್ಕೋಬೇಕು. ಇವಾಗ ದೇವ್ರ ದರ್ಶನಕ್ಕಂತ ಹೋಗ್ತಿದ್ದೀವಿ. ಸೊ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಎಷ್ಟು ಬೇಗ ಆಯಿತು, ಪ್ಲಸ್ ಎಷ್ಟು ಚೆನ್ನಾಗಾಯಿತು ಅಂದರೆ ತುಂಬ ಹತ್ರದಿಂದನೇ ಆಯಿತು. ನಮ್ಮ ತಮ್ಮ ಹಿಂಗೆ ಮಾಡೋದು. ಯಾರು ನಮ್ಮನ್ನ ತಳ್ಳಿಲ್ಲ, ಬೇಗ ಹೋಗಿ ಅಂತ. ದೇವ್ರ ಮುಂದೆ 2 ನಿಮಿಷ ನಿಂತ್ಕೊಂಡು ದೇವ್ರ ಹತ್ರ ಏನು ಕೇಳ್ಕೊಬೇಕು ಅದನ್ನು ಕೇಳ್ಕೊಂಡ್ವಿ ನೆಮ್ಮದಿಯಿಂದ. ಖುಷಿ ಆಯಿತು. ಫಾರ್ ದ ಫಸ್ಟ್ ಟೈಮ್ ನಾನು ಬಂದಿರೋದು, ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಚೆನ್ನಾಗಿ ದರ್ಶನ ಆಯಿತು. ನಮ್ಮ ತಮ್ಮಂಗೆ ವಾದ ನಡೀತಾ ಇದೆ. ಏನಂತ ಅಂದರೆ, ಈ ಅಲ್ಲಿ ಮೇಲೆ ಹೆಸರು ಕಾಣಿಸ್ತೈತಲ್ಲ, ಅದು ಆರ್ಚಿಂದ ಕಾಣಿಸುತ್ತೆ ಅಂತ ನಮ್ಮ ತಮ್ಮ, ನಾನು ಕಾಣಿಸಲ್ಲ ಅಂತ ವಾದ ನಡೀತಾ ಇತ್ತು.
ಸೊ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಫೋಟೋ ತಕ್ಕೊಂಡಿಲ್ಲ ಎಂಟ್ರೆನ್ಸಲ್ಲಿ ಅಂದ್ಬಿಟ್ಟು ಬಂದು ಫೋಟೋ ತಕ್ಕೊತಾ ಇದ್ವಿ. ನಮ್ಮ ದೊಡ್ಡಪ್ಪ ಪ್ರಸಾದ ತರಕ್ಕೆ ಹೋಗಿದ್ದಾರೆ. ಸೊ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ, ಬಿಸಿಲು ಆಚೆ ಹೋಗಿ ನಿಲ್ಲಕ್ಕಾಗಲ್ಲ. ಫೈನಲಿ ದರ್ಶನ ಎಲ್ಲ ಆಯಿತು, ದೇವಸ್ಥಾನದ ಆಚೆನೂ ಬಂದಿದ್ದೀವಿ. ಆಗ ಬೇರೆ ಪ್ಲ್ಯಾನ್ಸ್ ಐತೆ, ಬೇರೆ ಬೇರೆ ಎಲ್ಲ ಕಡೆ ಹೋಗೋದೈತೆ. ನಾವು ಅಮ್ಮಂಗೆ, ನಮ್ಮ ದೊಡ್ಡಮ್ಮಂಗೆ ಮತ್ತು ನನ್ನ ತಂಗಿಗೆ ನಾನು ಹಾಕಿದೆ. ನನಗೆ ನಮ್ಮ ಅಕ್ಕಂಗೆ ಯಾರೂ ಹಾಕೋರಿರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ದೇವಸ್ಥಾನ ಹತ್ರ ಹಾಕಿಸ್ದೆ. ಇವಾಗ ಹೋಗಿ ರೂಮ್ ಹತ್ರ ಡ್ರೆಸ್ ಚೇಂಜ್ ಮಾಡಿ ಇನ್ನು ಬೇರೆ ಕಡೆ ಹೋಗೋ ಪ್ರೋಗ್ರಾಮ್ಸ್ ಇದೆ. ಇದೇ ಡ್ರೆಸ್ಸಲ್ಲಿ ಹೋಗ್ಬೋದಿತ್ತು, ಶೆಕೆಲಿ ಇದು ಮೇಂಟೈನ್ ಮಾಡೋಕ್ಕಾಗಲ್ಲ. 5 ದೇವಸ್ಥಾನ ನೋಡ್ಬೇಕಂದ್ರೆ ಅದು 5 ಟೆಂಪಲ್ಸ್ ಸುತ್ತಾಡೋಕ್ಕಾಗಲ್ಲ ಸ್ಯಾರಿಯಲ್ಲಿ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ದೇವಸ್ಥಾನ ಹೋಗ್ತಾ ಇದ್ವಿ. ನಾವೆಲ್ಲ ರೆಡಿಯಾಗಿ ನಮ್ಮ ತಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಎಲ್ಲರೂ ಇಲ್ಲೇ ಟೋಪಿಗಳು ಹಾಕೊಂಡು ಕುತ್ಕೊಬಿಟ್ಟವ್ರೆ ಬಿಸಿಲು ಅಂತ. ಇಲ್ಲಿ ಇವಳನ್ನ ನೋಡ್ರಿ, ನಾವು ವಿಸ್ಮಯಕ್ಕೆ ಶೆಕೆ, ಬಿಸಿಲು, ಒಂದು ದೊಡ್ಡಪ್ಪಗೂ ಬಿಸಿಲು, ಇವಳಿಗೆ ಚಳಿ ಪ್ಲೇಸ್ ಬಿಸಿಲು. ಫ್ರೆಂಡ್ಸ್, ನಾವು ಫಸ್ಟು ಬಂದಿರೋ ಜಾಗ ಬಂದು ಗೋಶಾಲೆಯ ಹಸುಗಳಿರೋ ಜಾಗ ನೋಡಿ. ಇಲ್ಲಿ ನಮ್ಮ ಕೋರ್ಮಂಗ್ಲಲ್ಲೇ ಐತಲ್ಲ, ನಮ್ಮ ದೊಡ್ಡಪ್ಪ ನೋಡ್ರಿ, ನಮ್ಮ ಕೋರ್ಮಂಗ್ಲದಲ್ಲೇ ಐತಲ್ಲ ಅಂತ. ನೆಕ್ಸ್ಟ್ ಬಂದಿರೋದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಬಿಸಿಲಲ್ಲಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಇಲ್ಲಿ ಎಲ್ಲ ಶುಗರ್ ಕೇನ್ ಜ್ಯೂಸ್ ಕುಡಿತವ್ರೆ, ಅಲ್ಲಿ ಬೋಟಿ ತಿಂತವ್ರೆ. ಇದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಂ, ಬರೀ ಶುಂಠಿ ಹಾಕಿ ಕೊಟ್ಟವ್ರೆ. ಇದೇ ದೇವಸ್ಥಾನ. ಯಾವ ದೇವಸ್ಥಾನ ಇದು? ಅಲ್ಲ ಐರು ತಪಸ್ ಮಾಡಿ ಅಡುಗೆ ಇದೆಲ್ಲ ರುಬ್ಬಿ ಅಡುಗೆ ಮಾಡಿ ಊಟ ಬಡಿಸ್ತಾರೆ. ಓಕೆ, ಬಿಹೈಂಡ್ ಸ್ಟೋರಿ ಆಫ್ ದಿಸ್. ತಪಸ್ ಮಾಡ್ತೀವಿ ಜಾಗ ಇದು. ನಮ್ಮ ತಮ್ಮ ಹೇಳ್ದ, ಅದಕ್ಕೆ ನಾನು ಅಂದೆ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಕೇಳ್ತಾನೆ ನೀನು ಬಂದು ನೋಡಿದ ಅಂತ. ರಾಂಗ್ ಇನ್ಫಾರ್ಮೇಷನ್ ಕೊಟ್ಟ. ಇದು ಆ್ಯಕ್ಚುಲಿ ಗುರುರಾಯರ ಜಪದ ಕಟ್ಟೆ. ಸೊ ಇಲ್ಲಿ ಇನ್ನೊಂದು ದೇವ್ರ ದರ್ಶನ ಆಯ್ತು. ಆ್ಯಕ್ಚುಲಿ ದೇವ್ರುಗಳನ್ನ ಎಲ್ಲೂ ಫೋಟೋ ತಗೊಳಕ್ಕೆ ಬಿಡಲ್ಲ, ಅದಕ್ಕೆ ನಾವು ಫೋಟೋ ತೆಗ್ದಿಲ್ಲ. ಇದು ಯಾವ ದೇವ್ರಂటే ಬಿಚ್ಚಲಮ್ಮ ದೇವ್ರ ದರ್ಶನ ಮಾಡ್ಕೊಂಡು ಕೂತಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಯ್ತೈತೆ, ಸಿಕ್ಕಾಪಟ್ಟೆ ಬಿಸಿಲೈತೆ. ಮನೇಲೇ ಇರಿ. ನಮ್ಮ ಪುಟ್ಟಿ ಫುಲ್ಲು ಟ್ಯಾನ್ ಆಗ್ಬಿಟ್ಟಳು ನೋಡ್ರಿ. ನಮ್ಮ ಆಂಟಿ ನೋಡಿ ಎಷ್ಟು ಬೆಳ್ಳಗವ್ರೆ, ಅವ್ರ ಮಗಳು ನೋಡಿ. ಸೊ ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದಂತೆ. ಐ ಮೀನ್ ಸ್ಪೆಷಾಲಿಟಿ ಸಿಮೆಂಟ್ ಪ್ಲೇಸಲ್ಲಿ ಬೆಲ್ಲ ಮತ್ತು ಬಾಳೆಹಣ್ಣು ಯೂಸ್ ಮಾಡಿದ್ದಾರೆ. ಬಿಸಿಲಿಗೆ ನೋಡಿ ಹೆಂಗೆ ಮಾಡ್ತವ್ರೆ ಎಲ್ಲರೂ. ಬಿಸಿಲು ಅಂತ ನಮ್ಮ ಆಂಟಿ ಓಡ್ತವ್ರೆ. ಅವಾಗ ಓಡ್ಬೇಕಾದ್ರೆ ತೋರಿಸ್ಬೇಕಿತ್ತು. ದರ್ಶನ ಆದ್ಮೇಲೆ ಮತ್ತೆ ರಿಫ್ರೆಶ್ಮೆಂಟು. ಎಷ್ಟು ಟಯರ್ಡ್ ಆಗ್ತಾವ್ರಪ್ಪ. ಇಲ್ಲಿ ಇವಳು ಐಸ್ ಕ್ರೀಮ್ ಮಾತ್ರ ಚೆನ್ನಾಗಿ ತಿಂತಾಳೆ. ನೆಕ್ಸ್ಟ್ ಜಾಗ ಬಂದು ಈ ಜಾಗ ಅದೇನಂತ ಗೊತ್ತಿಲ್ಲ ನನಗೆ. ರಾಘವೇಂದ್ರ ಸ್ವಾಮಿಯವ್ರ ಮನೆ ಅಲ್ಲ ಇದು. ಆ್ಯಕ್ಚುಲಿ ನಮ್ಮ ಧೃತಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಲು. ಇವಾಗ ನಮ್ಮ ದೊಡ್ಡಪ್ಪ ಇನ್ಫಾರ್ಮೇಶನ್ ಕೊಡ್ತಾರೆ. ಹೇಳಿ ದೊಡ್ಡಪ್ಪ, ಏನಿದು? ಅಲ್ಲ, ಈ ಜಾಗ ಏನು ಅಂತ ಹೇಳ್ರಿ. ಕಣ್ಣಾಚಾರ್ಯರ ಮನೆ. ಒಳಗಡೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಹೇಳಿದ್ರು. ಅಲ್ಲ, ಆಮೇಲೆ ಇದಾಕಿದ್ರು, ಅದಕ್ಕೆ ಸಗಣಿ ಹಾಕಿ ಅಲ್ಲ, ಆ್ಯಕ್ಚುಲಿ ಎಲ್ಲ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಅಲ್ಲಿ ಕೂತವರು ತಪಸ್ ಮಾಡಿದ್ದಂತೆ. ಅಲ್ಲೆಲ್ಲ ವಿಡಿಯೋ ಮಾಡಕ್ ಬಿಟ್ಟಿಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡಿಲ್ಲ. ನಾವು ಇವಾಗ ಬಂದಿರೋದು ಪಂಚಮುಖಿ ದೇವಸ್ಥಾನಕ್ಕೆ. ಎಲ್ಲರೂ ಸುಸ್ತಾಗಿ ಟಯರ್ಡ್ ಆಗ್ಬಿಟ್ಟವ್ರು. ಇಲ್ಲ, ಚರು ಏನಾಗೈತೆ ಗೊತ್ತಾ? ನಿನ್ ಶರ್ಟ್ ಹಿಂದೆ ಫುಲ್ಲು ಪುಟ್ಟಿದು ಬಟ್ಟೆ ಕಲರ್ ಆಗೈತೆ. ಸೊ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಚಿಕ್ಕ ಕಲ್ಲು ಮೇಲೆ ಬಂಡೆ ಇರೋದು, ಇಷ್ಟು ದೊಡ್ಡ ಬಂಡೆ.
ಕುತ್ಕೊಂಡು ಎದೋಳಿ ಅಂತಂದ್ರೆ ನಾವು ಕುತ್ಕೊಂಡು ನಮ್ಮ ಚಿಕ್ಕಮ್ಮ ಎದ್ದು ಆಲ್ರೆಡಿ ಅಲ್ಲಿ ಹೋಯ್ತವ್ರೆ. ಅವಮ್ಮ ಕುತ್ಕೊಂಡು ಇದೇ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡಿ ಎದೋಳಿ ಅಂದಿದ್ದು ನಾವು ಇಲ್ಲೇ ಸೆಟ್ಲ್ ಓಕೆ. ಆಂಜನೇಯ ಸ್ವಾಮಿ ದೇವಸ್ಥಾನನೂ ಆಯಿತು. ನಮ್ಮದು ನಾಷ್ಟ ಒಂದೇ ಆಗಿದೆ, ಇನ್ನೆಲ್ಲ ನಾಷ್ಟ ಒಂದೇ, ಊಟನೇ ಇಲ್ಲ, ಬರೀ ದೇವ್ರ ದರ್ಶನ. ರೋಟಿ ತಿಂದ್ವಿ, ಐಸ್ ಕ್ರೀಮ್ ಅದು ತಿಂದ್ವಿ. ಬಿಡು, ಅದಕ್ಕಿಂತ ಎಲ್ಲ ಕಡೆ ದರ್ಶನ ಚೆನ್ನಾಗಾಯ್ತು ನಮ್ದು. ಸಕ್ಸಸ್ಫುಲ್ಲಿ ಫಿನಿಶ್ ಕಂಪ್ಲೀಟೆಡ್. ಮಂತ್ರಾಲಯ ಟ್ರಿಪ್ ಕಂಪ್ಲೀಟೆಡ್ ವಿತ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್. ನೆಕ್ಸ್ಟ್ ಎಲ್ಲ ಕಡೆನೂ ದರ್ಶನ ಸಕ್ಕದಾಗಾಯ್ತು. ನಮ್ಮ ದೊಡ್ಡಪ್ಪ ಅದು ಎಲ್ಲಿ ಹೋದ್ರು ಬಜ್ಜಿ ಒಂದು ಹಿಡ್ಕೊಬಿಟ್ಟವ್ರೆ. ಓ ದೇವ್ರೆ, ನೋಡಿ ಬಜ್ಜಿ 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 ಅಂತ, ಅದು ಬದನೆಕಾಯಿ ಬಜ್ಜಿ ಅಂತೆ. ನಾವು ನೆಕ್ಸ್ಟ್ ಫಸ್ಟು ಯಾವಾಗ ರೂಮ್ಗೆ ಹೋಗ್ತೀವಿ ಅನ್ಸ್ಬಿಟ್ಟೈತೆ. ಫ್ರೆಶ್ ಅಪ್ ಆಗಿ ನಮ್ಮದು ರೈಲ್ವೆ ಸ್ಟೇಷನ್ಗೆ ಪ್ರಯಾಣ. ಟ್ರೈನ್ 7:30 ಬೆಂಗಳೂರಿಗೆ ಪ್ರಯಾಣ. ಬ್ಯಾಕ್ ಟು ನೋಡಿ ಏನೋ ತಗೊಬಂದವ್ರು. ನಿನಗಿಲ್ದೆ ಅವ್ರ ಪರಗಿಲ್ಲ ತಿಂದ ಬಿಡು. ಇಲ್ಲಿ ನಮ್ಮ ತಮ್ಮಂಗೆ ನಮ್ಮ ಆಂಟಿಗೆ ಕ್ಲಾಸ್ ಮೈದಲ್ಲಿ ದಡಮ್ಮ. ಸೊ ಫ್ರೆಂಡ್ಸ್, ಈ ಸ್ಪಾಟ್ ಬಂದು ತುಂಗಭದ್ರಾ ನದಿ. ಇದು ಆ ಕಡೆ ಹೋದರೆ ಕರ್ನಾಟಕ, ಇವಾಗ ನಾವು ಹೋಗ್ತಾ ಇರೋದು ಆಂಧ್ರ. ಇದು ಬಾರ್ಡರ್. ಇದು ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಆ ದೇವಸ್ಥಾನ ನೀರು ಬಿಟ್ಟಾಗ ತುಂಬೋಗುತ್ತಂತೆ. ಇವಾಗ ನೀರಿಂದೆಲ್ಲ ಟೈಮಲ್ಲಿ ಕಾಣಿಸುತ್ತಂತೆ ಅಂತ ನಮ್ಮ ತಮ್ಮ ಹೇಳ್ದ, ಅದಕ್ಕೆ ನಾನೇ ಹೇಳಿದೆ. ಫ್ರೆಂಡ್ಸ್, ರೂಮ್ ಚೆಕ್ಔಟ್ ಮಾಡ್ಕೊಂಡು ಬಂದು ಇವಾಗ ಊಟ ಪಾರ್ಸಲ್ ತೊಗೊಂಡೋಗ್ತೀವಿ. ಎಂತಕ್ಕಂದ್ರೆ 7:20ಗೆ ಟ್ರೈನ್ ಇರೋದ್ರಿಂದ ಇಂಥ ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀವಿ. ಸೊ ಹೋಟೆಲಿಗೆ ಬಂದಿದ್ದೀವಿ. ಎಲ್ಲ ಪಾರ್ಸಲ್ ಹೇಳಕ್ಕೆ ಹೋಗಿದಾರಲ್ಲಿ ಏನೇನು ಬೇಕು ಅಂತ. ಯೂಶಲ್ ನೋಡಿ, ಇಲ್ಲೂ ಬಂದು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ 7:30ಗೆ ಬರುತ್ತೆ. ನಾವು ಟೈಮ್ ಆಗುತ್ತೆ ಅಂತ ಆಟೋದವ್ರಿಗೆ ಬೇಗ ಓಡಿಸ್ಕೊಂಡು ಬೇಗ ಕರ್ಕೊಬಂದ್ರು ಅವರು. 7:20 ಇವಾಗ 10 ಮಿನಿಟ್ಸಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಕುತ್ಕೊಂಡು. ಊಟ ಎಲ್ಲ ಪಾರ್ಸಲು ತೊಗೊಂಡಿದ್ದಾಯಿತು. ಫೈನಲಿ ಟ್ರೈನ್ ಬಂತು. ಟ್ರೈನ್ ಹತ್ತಿ ಕೂತಿದ್ದೀವಿ. ಆಲ್ರೆಡಿ ಟ್ರೈನ್ ಹೊರಟಿದೆ. ಊಟ ಮಾಡಬೇಕು, ಎಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ. ನಮ್ಮ ಪುಟ್ಟಿ ಆಲ್ರೆಡಿ ಹೋಗಿ ಮಲ್ಕೋಬಿಟ್ಟವಳೆ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ನಮ್ಮ ತಮ್ಮನ ಸೀಟು ಪಕ್ಕದ ಬೋಗಿ ಇರೋದ್ರಿಂದ ಅವನು ನೋಡ್ಕೊಬರಕ್ಕೆ ಹೋಗಿದ್ದಾನೆ. ನಮ್ಮ ದೊಡ್ಡಮ್ಮ ಆನಿಯನ್ ಸಮೋಸ ತೊಗೊಳ್ಳೋಣ ಅಂತ ಅಲ್ಲ. ಸಮೋಸ ನೋಡಿ ಎಲ್ಲರೂ ಶಾಕ್ ಆಗಿದ್ದೀವಿ. ತೋರಿಸಿ ಸಮೋಸನ ಸ್ವಲ್ಪ. ಎಲ್ಲರೂ ಸಮೋಸನ ನೋಡಿ ಎಷ್ಟು ಚಿಕ್ಕ ಸಮೋಸ. ಎಲ್ಲ ಊಟ ಮಾಡ್ತಾ ಇದ್ದೀವಿ, ಮಲ್ಕೋಬೇಕಲ್ಲ ಅಂತ. ಟೈಮ್ 9 ಗಂಟೆ ಇದೆ. ಸೊ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಎಲ್ಲರದು ಊಟ ಆಯಿತು. ಎಲ್ಲರೂ ಟಯರ್ಡ್ ಆಗಿರೋದ್ರಿಂದ ಮಲ್ಕೋಬೇಕು, ನಿದ್ದೆ ಬರ್ತಾ ಇದೆ ಅಂದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊತಿದ್ದೀವಿ. ನಾನು ಇಲ್ಲಿ ಮೇಲೆ, ನನ್ನ ತಂಗಿನೂ ಇಲ್ಲಿ ಮೇಲೆ, ವಿಸ್ಮಯ ಅಲ್ಲಿ, ಇಲ್ಲಿ ನಮ್ಮ ಆಂಟಿ, ಅಲ್ಲಿ ಮೇಲೆ ನಮ್ಮ ದೊಡ್ಡಮ್ಮ, ಅಲ್ಲಿ ಮೇಲೆ ನಮ್ಮ ತಮ್ಮ. ನಮ್ಮ ದೊಡ್ಡಪ್ಪ ಪಕ್ಕದ ಬೋಗಿ. ನಮ್ಗೆ ಯಾರಿಗೂ ಈ ಸಲ ಲೋವರ್ ಸಿಕ್ಕಿಲ್ಲ, ಅದಕ್ಕೆ ನಮ್ಮ ಆಂಟಿ ಫೀಲ್ ಮಾಡ್ಕೊತವ್ರೆ. ಅದಕ್ಕೆ ಅತ್ತ ಕಷ್ಟಪಡ್ತವ್ರು ನೋಡಿ. ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತವ್ರೆ. ಇಷ್ಟ ತನಕ ಎಲ್ಲ ದಿಂಬು ಉತ್ಕೊಂಡು ಕೂತಿದ್ವಿ, ತಿಂಡಿ ಊಟ ಮಾಡಿ. ಹ್ಞೂ, ಹೋಗ್ಬೇಕಾದ್ರೆ ಇಲ್ಲೇ ನಿದ್ದೆ ಬರ್ತಾ ಇಲ್ಲ ಅಂತ ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಲೂಡೋ ಆಡ್ಕೊಂಡು ಕೂತಿದ್ದೀವಿ. ನೋಡಿ, ನಮ್ಮ ದೊಡ್ಡಮ್ಮ ಇಲ್ಲಿ ಕೂತವ್ರೆ, ನಮ್ಮ ಚಿಕ್ಕಮ್ಮ ಇಲ್ಲಿ ಮಲ್ಕೊಂಡು ಆಡ್ತವ್ರೆ. ನಮ್ಮ ಪುಟ್ಟಿ ನೋಡ್ತಾಳೆ ನಮ್ಮನ್ನೆಲ್ಲ. ಇಲ್ಲಿ ಅವಳು ಏನೋ ನೋಡ್ತಾವಳೆ, ಅದೇನು ನೋಡ್ತಾವಳೋ ಗೊತ್ತಿಲ್ಲ. ಅಲ್ಲಿ ನಮ್ಮ ತಮ್ಮನೂ ಏನೋ ನೋಡ್ತಾವನೆ. ಫ್ರೆಂಡ್ಸ್, ಟೈಮ್ ಆಲ್ರೆಡಿ 5 o'clock ಆಗಿದೆ. ಮನೆಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ಗೆ 4 o'clock ರೀಚ್ ಆದ್ವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಬರೋಷ್ಟಲ್ಲಿ 5 ಆಯಿತು. ನಮ್ಮ ಸಿಂಬಾ ಏನು ರಿಯಾಕ್ಟೇ ಮಾಡ್ತಾಯಿಲ್ಲ. ಅಪ್ಪ ಸುಮ್ಮನೆ ಮಲ್ಕೊಂಡವನೆ. ಸೊ ಇವಾಗೆಲ್ಲ ನಿದ್ದೆ ಆಗಿಲ್ಲ ಅಲ್ಲ ಕರೆಕ್ಟಾಗಿ. ಸೊ ಇವಾಗೆಲ್ಲ ಮಲ್ಕೋಬೇಕು. ಸೊ ನಮ್ಮ ಊರಲ್ಲಿ ಜಾತ್ರೆ ನಡೀತಿದೆ. ಸೊ ಸ್ಟೇ ಟ್ಯೂನ್ಡ್. ನಮ್ಮ ನೆಕ್ಸ್ಟು ಊರಬ್ಬ ವ್ಲಾಗ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ.
ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.